ನಮಸ್ಕಾರ ರೀ. ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಉತ್ತರ ಕರ್ನಾಟಕ ನೀವು ಯೂಟ್ಯೂಬರ್ಸ್ಗೆ ಹೇಳತ್ತನ ಕೇಳ್ರಿ. ಒಟ್ಟು ವಿಡಿಯೋ ನೋಡ್ರಪ್ಪ. ನೀವು ಏನಂದ್ರೆ ಯೂಟ್ಯೂಬ್ ಬಗ್ಗೆ ಹೇಳೋದನ್ನ ಹೊಸ ಯೂಟ್ಯೂಬರ್ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾರೆ. ಆದರೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡೋದು ಗಿಡೋದು ಅಂತಿರ್ತಾರೆ. ಫಸ್ಟ್ ಪೈಲ ನೀವು ವಿಡಿಯೋ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿರಿ. ಫಸ್ಟ್ ಯೂಟ್ಯೂಬ್ದಾಗ ವಿಡಿಯೋ ಅಪ್ಲೋಡ್ ಮಾಡಿದ್ಮ್ಯಾಗ ಸೈಡ್ ತೋರಿಸ್ತಿರ್ತಾನೆ ನೋಡ್ರಿ, ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿರಿ. ಸೆಕೆಂಡ್ ಇಲ್ಲಿ ಅಪ್ಲೋಡ್ ನೀವು ವಿಡಿಯೋ ಟೈಟಲ್ ಅಟ್ಟ ಬೈರಿ, ಅಪ್ಲೋಡ್ ಮಾಡಿರಿ. ಸೆಕೆಂಡ್ YT ಸ್ಟುಡಿಯೋ ಏನಿಲ್ಲ, ನಿನ್ನೆ ಒಂದು ವಿಡಿಯೋ ಆ YT ಸ್ಟುಡಿಯೋ ಒಳಗೆ ಹೋಗಿ ಎಡಿಟ್ ಮಾಡ್ಕೋರಿ. ಎಲ್ಲ ಅಂದ್ರೆ ವಿಡಿಯೋ ಥಂಬ್ನೇಲ ಮತ್ತು ಅದ್ರದ್ದು ಟ್ಯಾಗ್ಸ್ಗಳ ಏನೇನದಾವಲ್ಲ ಎಲ್ಲ ಎಡಿಟ್ ಮಾಡ್ಕೊಳ್ಳೋದು. ಅದ್ರೊಳಗೆ ನಿಮ್ದು ಯಾವ ಟೈಮಿಂಗ್ ಸೆಟಪ್ ಇರ್ತೈತಲ್ಲ ಅವಾಗ ವಿಡಿಯೋ ಅಪ್ಲೋಡ್ ಮಾಡಿರಿ. ಪಕ್ಕ 1 ನಂಬರ್ ನಿಮ್ಮ ವಿಡಿಯೋ ಓಡ್ತೈತಿ. ನೀವು ಇಲ್ಲೇ ವಿಡಿಯೋ ಅಪ್ಲೋಡ್ ಮಾಡಿ ಇಲ್ಲೇ ಪಬ್ಲಿಷ್ ಮಾಡಿರಿ ಅಂದ್ರೆ ವಿಡಿಯೋ ಟ್ಯಾಗ್ ಹಾಕೋಕ್ಕೂ ಬರೋದಿಲ್ಲ. ಈ ಇದರಿಂದ ಯೂಟ್ಯೂಬ್ದಾಗ ಇದಕ್ಕೆ YT ಸ್ಟುಡಿಯೋ ಅಂತ ಕಂಡು ಹಿಡಿದಾರ ಅವ್ರು, ಚಲೋ ಆಕೈತೆ. ಅದ್ರ ಟ್ಯಾಗ್ ಹಾಕಕ್ಕೆ ಬರೋದಿಲ್ಲ, ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಇಲ್ಲೇ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊರಿ, ನೀವು ಟ್ಯಾಗ್ಗಳು ಹಾಕಿರಿ, ತಮ್ಮನೇಲಿ ಎಡಿಟ್ ಹಾಕಿರಿ. ಎಲ್ಲ ಏನು ತಪ್ಪಾಗೈತಿ ಇದ್ರೊಳಗೆ ಅಂತ ಎಲ್ಲ ಕೂಡ ನೋಡ್ಕೊಂಡು ಅದ್ರಾಗ ಅಂದ್ರೆ ಎಡಿಟ್ ಮಾಡಕ್ಕೆ ಬರ್ತೈತಿ ಅದ್ರೊಳಗೆ. ಅದಕ್ಕೋಸ್ಕರ ಹೇಳೋದು ವಿಡಿಯೋ ಅಪ್ಲೋಡ್ ಮಾಡೋ ಮೊದಲು ಅನ್ಲಿಸ್ಟೆಡ್ ಇಡ್ರಿ, ನೆಕ್ಸ್ಟ್ ಪಬ್ಲಿಷಡ್ ಮಾಡಿರಿ. ವಿಡಿಯೋ ಫಸ್ಟ್ ಪೈಲ ಪಬ್ಲಿಷ್ ಮಾಡಬೇಡ್ರಿ, ವಿಡಿಯೋ ಓಡೋದಿಲ್ಲ. ಅದಕ್ಕೆ ಮೊದಲು ಅನ್ಲಿಸ್ಟೆಡ್ ಇಡ್ರಿ, ಆಮ್ಯಾಗ ಪಬ್ಲಿಷ್ ಮಾಡಿರಿ. ಮತ್ತು ಇದೇ ಥರ ಟಾಪಿಕ್ಗೋಸ್ಕರ ನಮ್ಮ ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಿಮ್ಗೆ ಏನು ಹೇಳೋದು ನೋಡ ಹೆಡ್ಲಿ ಟಿಪ್ಸ್ ಹೇಳಿ ಸಾಕಾತ್ ನನಗೂ. ಅಂತೂ ವಾಟ್ ಸಬ್ಸ್ಕ್ರೈಬ್ ಮಾಡಿರಿ.